ಬೆಳ್ಳಿಯ ಒಂದು ವ್ರತದ ಮುಖಾಂತರ ನಮ್ಮ ಕೆಂಪೇಗೌಡರವರ ತೇರನ್ನ ತರೋದ್ರ ಮುಖಾಂತರ ಒಂದು ಸುಂದರವಾದಂತ ವೃತ್ತದ ಅನಾವರಣವ ಸಹ ಆಯಿತು. ನಮ್ಮ ಎಲ್ಲ ಗೌರವಾನ್ವಿತರ ಅಮೃತ ಹಸ್ತದಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಲೋಕದಲ್ಲಿ ಯುವಕರು ಪ್ರೇರಣೆಯಾಗಿ ಸಾಹಿತ್ಯವನ್ನ ಓದಕ್ಕೆ ಮತ್ತು ಅದನ್ನ ಅಳವಡಿಸಿಗಳಿಗೆ ಸ್ಫೂರ್ತಿದಾಯಕವಾದಂತ ಪೂರ್ಣಚಂದ್ರ ತೇಜಸ್ವಿಯನ್ನು ಕೊಟ್ಟವರು ಅಂತ ಹೇಳ್ತಾರೆ. ಹಾಗೇನೆ ನಮ್ಮ ಆದಿಚುಂಚನಗಿರಿ ಮಠದ ಮಹಾಸ್ವಾಮಿಗಳಾದಂಥ ಬಾಲಗಂಗಾ ಸ್ವಾಮಿಗಳು ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅಂತ ಬಹಳ ಮುಂದಾಲೋಚನೆ ಇಟ್ಕೊಂಡಿರ್ತಕ್ಕಂಥ, ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ, ಬಹಳ ಬುದ್ಧಿವಂತಿಕೆ ಅಂತ ಇರತಕ್ಕಂಥ ಮಹಾಸ್ವಾಮಿಗಳನ್ನ ನಮ್ಮ ಸಮಾಜಕ್ಕೂ ಕೊಟ್ಟು ಅದಕ್ಕೆ ನಮ್ಮ ಇಡೀ ಸಮಾಜ ಇವತ್ತು ನೆಮ್ಮದಿಯಿಂದ ಯಾವುದೇ ಒಂದು ಸಣ್ಣ ಒಂದು ಲೋಪದೋಷಗಳು ಇಲ್ಲದಂಗೆ ಮಠ ಮಾನ್ಯಗಳಿಗೆ ಯಾವುದೇ ಸಣ್ಣ ಅಪಚಾರನೂ ಬರದೆ ನಡೆಸ್ಕೊಳ್ಳುವಂತ ಮಹಾಸ್ವಾಮಿಗಳು ಕೊಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ ಮಹಾಸ್ವಾಮಿಗಳಾದಂಥ ಬಾಲಗಂಗಾ ಸ್ವಾಮಿಗಳು ಕೂಡ ನಾವು ಸ್ಮರಿಸಬೇಕಾಗುತ್ತೆ. ಅದರಿಂದ ಈ ಒಂದು ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಎಲ್ಲ ವಿದ್ಯಾಸಂಸ್ಥೆಗಳನ್ನ ಸ್ಥಾಪಿಸಿರ್ಬೋದು, ಅದು ಗುಣಮಟ್ಟದಲ್ಲಿ ನಡೆಯೋಂಗೆ ನೋಡ್ಕೊಳ್ಳೋದು ಕೂಡ ಒಂದು ದೊಡ್ಡ ಕೆಲಸ. ಇದಕ್ಕೆ ಪರ್ಮಿಷನ್ ಬರಬೇಕಾದ್ರೆ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಈ ಪರ್ಮಿಷನ್ ತೆಗೆದುಕೊಟ್ಟ ಪ್ರಮುಖರಲ್ಲಿ ಡಾಕ್ಟರ್ MC ಸುಧಾಕರ್ ಅವರು ಕೂಡ ಕಾರಣಕರ್ತರು. ಅವರು ಕೂಡ ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೀಬೇಕಾದ್ರೆ ನಮ್ಮ ಜನಾರ್ದನ್ ಮೂರ್ತಿ ಮತ್ತು ಮುನ್ಸ್ವಾಮಿಗೌಡ ಇವರ ನೇತೃತ್ವದಲ್ಲಿ ಒಂದು ತಂಡವನ್ನೇ ಕಟ್ಟಿಕೊಂಡು ಇಷ್ಟು ಅಚ್ಚುಕಟ್ಟಾಗಿ ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆ ಅಂತ ಮಾಡ್ಕೊಂಡು ಇಷ್ಟರ ಮಟ್ಟಿಗೆ ಸಕ್ಸಸ್ ಆಗಬೇಕಾದ್ರೆ ಇವರ ನೇತೃತ್ವದ ತಂಡ ಕಾರಣ ಆಗಿದೆ. ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಸ್ವಾಮೀಜಿಗಳು ಬಹಳ ಬೇಗ ಹೋಗಬೇಕಾಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಎಲ್ಲರಿಗೂ ಕೂಡ ಇಲ್ಲಿ ಬಂದಂತ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ಶ್ರೀ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ನಮ್ಮೆಲ್ಲರನ್ನ ಕತ್ತಲೆಯಿಂದ ಬೆಳಕಿನೊಳಗೆ ಕರ್ಕೊಂಡು ಹೋಗುವಂತ ನಮ್ಮ ಪರಮ ಪೂಜ್ಯರು, ನಮ್ಮ ಗುರುಗಳಾದಂತ ಪರಮ ಪೂಜ್ಯರಾದಂತ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿರವರ ಆಶೀರ್ವಚನವನ್ನ ಕೇಳುವಂತ ಸಮಯ ಇದೀಗ. ಕೆಂಪೇಗೌಡರು ಅದಕ್ಕೆ ಇವತ್ತಿನ ಈ ದಿನಾಚರಣೆ ಮುಖಾಂತರ ನಾವು ತಿಳ್ಕೊಳ್ಬೇಕು. ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮುಖ್ಯ ಅತಿಥಿಗಳಾಗಿ ಅನುಪಸ್ಥಿತಿಯಲ್ಲಿರುವ ಡಾಕ್ಟರ್ ಕೆ ಸುಧಾಕರ್, ಡಾಕ್ಟರ್ MC ಸುಧಾಕರ್, ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಅದೇ ರೀತಿ ಡಾಕ್ಟರ್ ಕೆ ಸುಧಾಕರ್ ಮಾನ್ಯ ಸಂಸದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಮಾನ್ಯ ಶ್ರೀ NS ಶಿವಶಂಕರ್ ರೆಡ್ಡಿ ಮಾಜಿ ಸಚಿವರು ಹಾಗೂ ದಿವಾಳಿ ಆಗುತ್ತೆ. ಆದರೆ ಕೆಂಪೇಗೌಡರು ರಾಜನಾಗಿದ್ರೂ ಕೂಡ ಸ್ವತಃ ಕ್ರಿಯಾಶೀಲವಾಗಿರ್ತಕ್ಕಂಥ ಕರ್ಮ ಯೋಗಿ ಆಗಿದ್ರು. ಇದು ನಮ್ಮ ಸೆಲ್ಫಿಶ್ ಕರ್ಮ ಅಂತ ಕರಿತೇವೆ, ಅಂದರೆ ಸ್ವಾರ್ಥ ಕರ್ಮ. ಆದರೆ ಕೆಲವು ವ್ಯಕ್ತಿಗಳಿದ್ದಾರೆ, ನೀವು ಮುಂದೆ ಕೊಡ್ತಿರೋರು ಸಾಕಷ್ಟು ಜನ ಕಾಣ್ತಾ ಇದ್ದೀನಿ. ಇಲ್ಲಿರೋರು ಇದರಲ್ಲಿ ನಮ್ಮ ದೇಶ ಬಂಧಿತವಾಗಿದ್ದ ದಾಸ್ಯದಲ್ಲಿದ್ದ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂಥ ಮಹಾತ್ಮರು, ಆ ಮನೆಯ ಸೊಸೆಯಾಗಿರ್ತಕ್ಕಂಥ ಹಿಂದಿನ ಶಾಸಕಿ ಆಗಿರ್ತಕ್ಕಂಥ ಜ್ಯೋತಿ ರೆಡ್ಡಿಯವರು ಇಲ್ಲಿದ್ದಾರೆ. ಶ್ರೀಮಠದ ಸದ್ಭಕ್ತರು ಕೂಡ ಹೌದು. ವೇದಿಕೆಯಲ್ಲಿ ಹಲವಾರು ಮಂದಿ ಸಾಕಷ್ಟು ಜನ ಭಕ್ತರು ಕೊಡ್ತಿದ್ದೀರಿ. ಎಲ್ಲ ಭಕ್ತರ ಹೆಸರನ್ನ ಹೇಳಿಕ್ಕೆ ಹೋದರೆ ಕಷ್ಟ ಆಗುತ್ತೆ. ಮತ್ತು ಕೆಂಪೇಗೌಡರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧನೆಯನ್ನು ಮಾಡಿ ಬಂದಿರತಕ್ಕಂಥ ಎಲ್ಲ ಸಾಧಕರೇ, ತಾಲೂಕು ಆಡಳಿತ ಮಂಡಳಿ ವಿಕಸಿತ ಆಗೋದಿಲ್ಲ, ಡೆವಲಪ್ ಆಗೋದಿಲ್ಲ. ರೋಲ್ ಮಾಡೆಲ್ಸ್ಗಳ ಕೊರತೆಯಿಂದ ನರಳ್ತಾ ಇರ್ತಕ್ಕಂಥ ಪ್ರಸ್ತುತ ಸಮಾಜದಲ್ಲಿ ಆದರ್ಶ ಪುರುಷನಾಗಿ ನಮ್ಮ ಕೆಂಪೇಗೌಡರು ಸರ್ವ ಜನಾಂಗಕ್ಕೂ ಕೂಡ ಮಾದರಿ ಆಗಬೇಕಾಗಿರ್ತಕ್ಕಂಥ ಒಂದು ಸಂಕ್ರಮಣದ ಕಾಲದಲ್ಲಿ ನಾವು ಇದ್ದೇವೆ. ಕಾರಣ ಏನು? ಕೆಂಪೇಗೌಡರ ಬಗ್ಗೆ ಸ್ವಾಮೀಜಿಯವರು ಸವಿಸ್ತಾರವಾಗಿ ಅವರ ಮಾತುಗಳನ್ನ ನೀವು ಕೇಳಬೇಕು. ನಾನು ಸ್ವಲ್ಪ ಇನ್ನು 3-4 ಕಾರ್ಯಕ್ರಮಗಳು ಇರೋದ್ರಿಂದ ನನ್ನ ಮಧ್ಯದಲ್ಲಿ ಹೊರಡ್ತೀನಿ ಅನ್ನತ್ತೆ ಭಾವಿಸ್ಬೇಡಿ. ಮಂಗಳನಾಥ ಸ್ವಾಮಿಗಳು ಕೂಡ ಇಲ್ಲೇ ಇರ್ತಾರೆ. ಕೆಂಪೇಗೌಡರು ಕೇವಲ ರಾಜ್ಯವನ್ನು ಕಟ್ಟಿದ್ರು ಒಂದೇ ಕಾರಣಕ್ಕೋಸ್ಕರ ಅಲ್ಲ. ಯಾವುದೇ ಒಬ್ಬ ರಾಜ ಅಥವಾ ಮನೆಯಲ್ಲಿರ್ತಕ್ಕಂಥ ತಂದೆ ಆದರ್ಶಪ್ರಾಯರಾಗಿ ಬಹುಕಾಲ ಜನಮಾನಸದಲ್ಲಿ ಉಳಿಬೇಕು ಅಂತಂದ್ರೆ ಆ ವ್ಯಕ್ತಿ ಸ್ವತಃ ಕ್ರಿಯಾಶೀಲನಾಗಿರ್ಬೇಕು. ನಾಡಾಡ್ತಕ್ಕಂಥ ರಾಜ ಸೋಮಾರಿಯಾಗಿತ್ಕೊಂಡು ತನ್ನ ಮಂತ್ರಿಗಳನ್ನ ಆಡಳಿತ ಮಾಡಕ್ ಬಿಟ್ಟು